बोलो कांग्रेस पार्टी की, बोलो यूपी खादर की, बोलो यूपी खादर की। जाओ मेरे घर के
ಇರಾ ಕುಕ್ಕಾಜೆ ಮಂಚಿ ಸಜಿಪ ಮೂಡ ಸಜಿಪ ಮುನ್ನೂರು ಈ ಎಲ್ಲ ಪ್ರದೇಶಗಳ ಸರ್ವ ನಾಗರಿಕರಿಗೆ ಇಂದು ಒಂದು ಸಂತೋಷದ ಸುದಿನ ಅಂತ ಹೇಳಿದರೆ ತಪ್ಪಾಗಲಾರದು. ನಮ್ಮ ಸಜೀಪನಡು ಗ್ರಾಮದ ಹೊಲಬದಿಯಲ್ಲಿ ಸಜೀಪನಡು ಹಾಗೂ ಕೋಟೆಕನಿ ಪ್ರದೇಶ ಸಜೀಪನಡು ಹಾಗೂ ತುಂಬೆ ಪ್ರದೇಶವನ್ನು ಸಂಪರ್ಕಿಸುವಂತಹ ಸುಮಾರು 60 ಕೋಟಿ ಅನುದಾನದಲ್ಲಿ ನಡೆಯುವ ಒಂದು ಸಂಪರ್ಕ ಸೇತುವೆಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಯ ರೂವಾರಿಯೂ ಆದಂತಹ ಸನ್ಮಾನ್ಯ UT ಖಾದರ್ ಅವರ ಪ್ರಸ್ತಾವನೆಗೆ ಮೇರೆಗೆ ಇಂದು ಸಚಿವ ಸಂಪುಟದ ಅನುಮೋದನೆಯು ದೊರಕಿದೆ. ಈ ಒಂದು ಸಂದರ್ಭದಲ್ಲಿ ಈ ಸಜೀಪನಡು ಹಾಗೂ ಸುತ್ತಮುತ್ತಲಿನ ಇನ್ನು ತುಂಬೆ ಪ್ರದೇಶದವರಿಗೆ ಬ್ರಹ್ಮರಕೊಟ್ಲ ಆಗಿರಬಹುದು, ಪರಂಗಿಪೇಟೆ ಆಗಿರಬಹುದು, ಹಾಗೆ ಮಾರಿಪಲ್ಲ ಹಾಗೆ ಸುತ್ತಮುತ್ತಲಿನ ಪ್ರದೇಶದವರಿಗೂ ಒಂದು ಅನುಕೂಲಕರವಾದಂಥ ಒಂದು ಎಲ್ಲರಿಗೂ ಒಂದು ಫಲಪ್ರದವಾಗುವಂಥ ಒಂದು ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಸಚಿವ ಸಂಪುಟದ ಅನುಮೋದನೆ ದೊರಕಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಅದು ಟೆಂಡರ್ ಆಗಿ ಆದಷ್ಟು ಶೀಘ್ರದಲ್ಲಿ ನಮ್ಮ ಈ ಸಜೀಪ ನಡುವಿನಲ್ಲಿ ಒಂದು ಸಂಪರ್ಕ ಸೇತುವೆಯು ನಿರ್ಮಾಣವಾಗುತ್ತದೆ.
ಸಜೀಪನಡು 30-40 ವರ್ಷಗಳ ಹಿಂದಿನ ಏನು ಗತ ವೈಭವ ಇತ್ತ ಸಜೀಪನಡು ಅಂತ ಹೇಳಿದ್ರೆ ಪ್ರತಿ ಒಂದು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಒಂದು ಕೇಂದ್ರ ಬಿಂದು. ಈಗ ಮಂಗಳೂರಿನ ಧಕ್ಕೆ ಪ್ರದೇಶ ಏನಿದೆಯಾ, ಎರಡನೇ ಧಕ್ಕೆ ಸಜೀಪನಡುವಿನಲ್ಲಿ ಆಗಿತ್ತು. ಸರಕು ಸಾಮಾನುಗಳು, ಸರಂಜಾಮುಗಳು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಇಲ್ಲಿಗೆ ಬಂದು ಓಡದಲ್ಲಿ ಬಂದು ಇಲ್ಲಿಂದ ಸಾಗಾಟ ಆಗ್ತಾ ಇತ್ತು. ಆವಾಗ ರಸ್ತೆಯ ಸಂಪರ್ಕ ಇರಲಿಲ್ಲ, ಸಾಧಾರಣ 30-40 ವರ್ಷಗಳ ಹಿಂದೆ. ಆವಾಗ ಸಜೀಪನಡು ಅಂತ ಹೇಳಿದ್ರೆ ಒಂದು ದೊಡ್ಡ ಒಂದು ವ್ಯಾಪಾರದ ಒಂದು ಊರಾಗಿತ್ತು. ಸಜೀಪನಡು ಗ್ರಾಮ ಅಂತ ಹೇಳಿದ್ರೆ ವ್ಯಾಪಾರ ಕೇಂದ್ರವಾಗಿತ್ತು. ಇತ್ತೀಚೆಗೆ ಅದು ಕುಂಠಿತವಾಗ್ತಾ ಬಂದರೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ UT ಖಾದರ್ ಅವರ ಕಾಲ್ಗುಣದಿಂದ ಮತ್ತೆ ಆ ಗರುತ ವೈಭವವು ಸಜೀಪನಡುವಿಗೆ ಮರುಕಳಿಸಲಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರೊಡನೆ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. UT ಖಾದರ್ಗೆ, UT ಖಾದರ್ಗೆ, ಸಿದ್ದರಾಮಯ್ಯಗೆ, DK ಶಿವಕುಮಾರ್ಗೆ ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಂತಹ ನಮ್ಮ ಸಜೀಪನಡು ಹಾಗೂ ಸುತ್ತಮುತ್ತಲಿನ ಎಲ್ಲ ಪ್ರದೇಶದ ಸರ್ವ ನಾಗರಿಕರನ್ನು ನಾನು ಮೊಟ್ಟ ಮೊದಲನೇದಾಗಿ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ನಾವು ಇಲ್ಲಿ ಏನು ಸಂಭ್ರಮಾಚರಣೆ ಮಾಡಿದೆವೋ ಅದೇ ತರ ತುಂಬೆ ಜಂಕ್ಷನ್ ನಿಂದ ಹೊಳೆಬದಿವರೆಗೂ ಆ ತುಂಬೆ ಪ್ರದೇಶದ ಅಲ್ಲಿಯ ಸುತ್ತಮುತ್ತಲಿನ ಗ್ರಾಮದವರು ಸೇರಿಕೊಂಡು ಅದ್ದೂರಿಯ ಒಂದು ಸಂಭ್ರಮಾಚರಣೆಯನ್ನು ಇವತ್ತು ಮಾಡಿದ್ದಾರೆ. ಈ ಸುತ್ತಮುತ್ತಲಿನ ಜನರಿಗೆ ಮರೆಯಲಾಗದಂತ ಒಂದು ಸುದಿನವಾಗಿದೆ ಈ ದಿವಸ. ಈ ದಿವಸದಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬ್ಲಾಕಿನ ವಕ್ತಾರರಾದಂಥ ನಮ್ಮ ಆತ್ಮೀಯ ಮಿತ್ರರು, ನಮ್ಮ ನಾಯಕರು ಆದಂಥ ರಜಾಕ್ ಕುಕ್ಕಾಜಿ ಅವರು ನಮ್ಮೊಂದಿಗಿದ್ದಾರೆ. ಅದೇ ತರ ನಮ್ಮ ಸೇವಾದಳದ ಅಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿಯೂ ಆದಂಥ ಜುಬೇರ್ ಕಲಮುಗರ್ ಅವರಿದ್ದಾರೆ. ಹಾಗೂ ನಮ್ಮ ಬ್ಲಾಕಿನ ಸಹ ಕಾರ್ಯದರ್ಶಿಯು ಆಗ ನಮ್ಮ ನಾಯಕರಾದಂಥ ಸಮೀರ್ ಪಜೀರ್ ಅವರಿದ್ದಾರೆ. ಅದೇ ತರ ನಮ್ಮ ಬ್ಲಾಕ್ ವಲಯ ಕಾಂಗ್ರೆಸ್ಸಿನ ನಮ್ಮ ಒಂದು ಉದಯೋನ್ಮುಖ ನಾಯಕ ಅಂತ ಹೇಳ್ಬೋದು ನಾಸೀರ್ ಬಾಲಮೇರ್ ಅವರು ನಮ್ಮೊಂದಿಗಿದ್ದಾರೆ. ಹಾಗೂ ಪಂಚಾಯತ್ ಸದಸ್ಯರಾದಂಥ ರಫೀಕ್ ಗೋಲಿಪಡಕು ಹಾಗೂ ನಮ್ಮ ಇನ್ನೊಬ್ಬರು ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಬಶೀರ್ ಕೋಟೆಕನಿ ಅವರು, ನಮ್ಮ ಗ್ರಾಮ ಪಂಚಾಯತ್ನ ಉತ್ಸಾಹಿ ಒಂದು ಸದಸ್ಯರಾದಂಥ ಲತೀಫ್ ಬೋಲಮೆ ಅವರು, ಹಾಗೂ ಕಾಂಗ್ರೆಸ್ನ ಇನ್ನೊಬ್ಬರ ನಾಯಕರಾದಂಥ ಹನೀಫಾ ಖಾನ್ ಅವರು, ಹಾಗೂ ಇಲ್ಲಿಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ನಮ್ಮ ಜಸೀಂ ರವರು, ಹಾಗೂ ಅಕ್ಬರ್ ರೆಹಮಾನ್ ರವರು, ಅಕ್ಬರ್ ರವರು, ಹಾಗೂ ಇಲ್ಲಿ ಇರುವಂಥ ವಲಯ ಕಾಂಗ್ರೆಸ್ ಆಗಿರ್ಬೋದು, ಯೂತ್ ಕಾಂಗ್ರೆಸ್ ಆಗಿರ್ಬೋದು, ಇದರ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಇದರ ಎಲ್ಲ ಸದಸ್ಯರುಗಳು ಹಾಗೂ ಈ ಊರಿನ ಇಲ್ಲಿ ಸೇರಿದಂತ ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದಂತ ಸರ್ವ ನಾಗರಿಕರನ್ನು ನಾನು ಅಭಿನಂದಿಸ್ತಾ ನನ್ನ ಎರಡು ಮಾತುಗಳನ್ನು ಕೊನೆಗಾಣಿಸ್ತಾ ಇದ್ದೇನೆ. ದೀರ್ಘ ಆಯುಷ್ಯ ಮತ್ತು ಆಫಿಯತ್ತು ನೀಡಿರಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ನ ವಕ್ತಾರರಾದಂತಹ ರಜಾಕ್ ಕುಕ್ಕಜಿ ಅವರು ಒಂದೆರಡು ಮಾತುಗಳಿಗೆ ನಾನು ಕಾಂಗ್ರೆಸ್ ಪಾರ್ಟಿಗೆ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ, UT ಖಾದರ್ ಅವರಿಗೆ, ಅಭಿವೃದ್ಧಿ ಅಧಿಕಾರಿ UT ಖಾದರ್ ಅವರಿಗೆ, ಕಾಂಗ್ರೆಸ್ 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 बोलो राहुल गांधी की, बोलो मल्लिकार्जुन खड़गे की, बोलो प्रियंका गांधी की, बोलो कांग्रेस पार्टी की. ಆತ್ಮೀಯ ಸಜೀಪ ಗ್ರಾಮದ ಗ್ರಾಮಸ್ಥ ಬಂಧುಗಳೇ, ಸೇರಿರುವ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, ನನ್ನ ನಾಯಕರಾದಂತಹ ಅಬೂಬಕರ್ ಸಜೀಪರವರೇ, ಸಜೀಪನಡು ಗ್ರಾಮದ ವಲಯ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆತ್ಮೀಯರಾದಂತಹ ಓರ್ವ ಯುವ ನಾಯಕನಾಗಿ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿಕೊಂಡು ಪಕ್ಷಕ್ಕೆ ಚುರುಕನ್ನ ತಂದುಕೊಟ್ಟಂತ ಆತ್ಮೀಯರಾದ ನಾಸೀರ್ ಬೋಳಮೆ ಅವರೇ, ಅದೇ ರೀತಿ ಆತ್ಮೀಯರು ಹಿರಿಯರಾದಂತಹ ನಮ್ಮ ಲತೀಫಾ ಖಾನ್ ಅವರೇ, ಹನೀಫಾ ಖಾನ್ ಅವರು ಇದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದ ರಫೀಕ್ ಗೋಳಿಪಡ್ಬರವರು, ನಾಯಕರಾದ ಜುಬೇರ್ ಅವರು, ಯುವ ನಾಯಕರಾದ ಜಾಸಿಂ ರವರು, ಈಗಾಗಲೇ ಬಹಳಷ್ಟು ಮಂದಿ ನಮ್ಮ ಶಮೀರ್ ಬಜೀರ್, ನಮ್ಮ ಸೇವಾದಳದ ಪ್ರಮುಖರು ಕೂಡ ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮ ನಮ್ಮೊಂದಿಗೆ ಇದ್ದಾರೆ.
ಬಂಧುಗಳೇ, ಸೇರಿದ ಎಲ್ಲ ನಾಗರಿಕ ಬಂಧುಗಳೇ, ಸಜೀವ ನಾಡಿನ ಸರ್ವ ಹಿರಿಯ ಕಿರಿಯ ಬಂಧುಗಳೇ, ಅತ್ಯಂತ ಅವಿಸ್ಮರಣೀಯವಾದ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಬಹುಶಃ ಹಲವಾರು ದಶಕದ ಒಂದು ಕನಸನ್ನ ಇವತ್ತು ಈಡೇರಿಸಿದ ಸುದೀರ ಅಂತ ಹೇಳ್ಬೋದು. ಇವತ್ತು ನಾವೆಲ್ಲ ನಮ್ಮ ನಾಯಕರಂತ ಈ ಭಾಗದ ಶಾಸಕರು, ಬಹುಶಃ ಈ ಭಾಗದಲ್ಲಿ ಶಾಸಕರಾಗಿ ಮೊದಲು ನಮ್ಮ ಕ್ಷೇತ್ರ ವಿಟ್ಲದ ಬಳಿಕ, ಕ್ಷೇತ್ರ ವಿಂಗಡಣೆಯಾದ ಬಳಿಕ ನಮ್ಮ ಕ್ಷೇತ್ರ ಶಾಸಕರಾದ ಬಳಿಕ ಸನ್ಮಾನ್ಯ UT ಖಾದರ್ ಅವರು ನಮ್ಮ ಕ್ಷೇತ್ರದ ಮತದಾರರಿಗೆ ಗೌರವ ತರುವಂತ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಅತ್ಯಂತ ಶ್ಲಾಘನೀಯ ಅಂತ ಹೇಳ್ಬೋದು. ಸನ್ಮಾನ್ಯ UT ಖಾದರ್ ಅವರೊಂದು ಕನಸು ಬಹಳಷ್ಟು ವರ್ಷಗಳಿಂದ ಇತ್ತು. ಈ ತುಂಬೆಯಿಂದ ಸಜೀಪ ನಡುವನ್ನ ಸಂಪರ್ಕಿಸುವಂತಹ ಒಂದು ಸೇತುವೆಯನ್ನ ನಾವು ಖಂಡಿತವಾಗಿಯೂ ಮಾಡಿಕೊಡ್ತೇವೆ ಎಂದು ಭರವಸೆಯನ್ನು ಕೊಟ್ಟಿದ್ರು. ಅದೇ ರೀತಿಯ ಒಂದು ಭರವಸೆಯ ಮುಖಾಂತರ ಇವತ್ತು ಈಗಾಗಲೇ ಅಬೂಬಕರ್ ಸಜೀಪರವರು ಹೇಳಿದ ಪ್ರಕಾರ ಈ ಸಜೀಪ ಅಂತ ಹೇಳಿದ್ರೆ ಒಂದು ಈ ಊರಿಗೆ ಒಂದು ಇತಿಹಾಸವಿದೆ, ಈ ಮಣ್ಣಿಗೆ ಒಂದು ಇತಿಹಾಸವಿದೆ. ಒಂದು ಕಾಲದಲ್ಲಿ ನಾವೆಲ್ಲ ಸಣ್ಣದಿರುವಾಗಂತ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪರಿಸರ, ಈ ಒಂದು ಸಾಲತ್ತೂರು ಕುಕ್ಕಾಜ ಪರಿಸರ ಇರ್ಬೋದು, ಮುಡಿಯಪ್ಪ ಇರ್ಬೋದು, ತುಂಬೆ, ಈ ಕಡೆ ಪಾಣೆಬೆಲೆ, ಇದಕ್ಕೆಲ್ಲ ಒಂದು ಕೇಂದ್ರ ಸ್ಥಾನದಂತೆ ಒಂದು ಸಜೀಪ ನಡು ಇವತ್ತು ಅದಕ್ಕೆ ಮತ್ತೆ ಜೀವ ಕಳೆ ತುಂಬಿದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಈ ಒಂದು ಬೃಹತ್ ಆದ ಒಂದು ಯೋಜನೆ, ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಸಂಪುಟದ ಅನುಮೋದನೆ ದೊರಕಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಅದೇ ರೀತಿ ನಮ್ಮ KPCC ಅಧ್ಯಕ್ಷರು, ನಮ್ಮ ನಾಯಕರು, ನಮ್ಮ ಉಪಮುಖ್ಯಮಂತ್ರಿಗಳಂತ ನಮ್ಮ DK ಶಿವಕುಮಾರ್ ಅವರ ಮುಖಾಂತರ ಇವತ್ತು ಸಂಪುಟದಲ್ಲಿ ಅದಕ್ಕೆ ಅನುಮತಿ ದೊರೆತಿದೆ. ಬೃಹತ್ 2 ಯೋಜನೆಗಳು, ಒಂದು ಕೋಟೆಪುರದಿಂದ ಮಂಗಳೂರು ಸಂಪರ್ಕಿಸುವಂತಹ ಒಂದು ಬೃಹತ್ ಯೋಜನೆ, ಅದೇ ರೀತಿ ಈ ಒಂದು ಯೋಜನೆ. ಇದು ನಿಜಕ್ಕೂ ಕೂಡ ಒಂದು ಯಾವ ಇತಿಹಾಸದಲ್ಲಿ ಯಾವತ್ತೂ ಕೂಡ ಮರೆಯಲಾಗದಂತಹ ಒಂದು ಸಾಧನೆ ಅಂತ ಹೇಳ್ಬೋದು. ಇವತ್ತು ನಾವು ಸಾರ್ವಜನಿಕರಿಗೆ ಮಾತ್ರವಲ್ಲ, ಊರಿನ ಸುತ್ತಮುತ್ತಲ ಎಲ್ಲ ಸಣ್ಣ ಪುಟ್ಟ ಮಕ್ಕಳ ಶಿಕ್ಷಣ ಕಲಿಯುವಂತಹ ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾದ ಒಂದು ಯೋಜನೆ ಅಂತ ಹೇಳ್ಬೋದು. ಇದನ್ನು ಇವತ್ತು ಅನುಷ್ಠಾನಗೊಳಿಸಿ ನಾವು ಸನ್ಮಾನ್ಯ UT ಖಾದರ್ ಇವತ್ತು ನುಡಿದಂತೆ ನಡೆದು ಕಾಂಗ್ರೆಸ್ ಪಕ್ಷವು ಯಾವಾಗಲೂ ಕೂಡ ಯಾವುದೇ ಭರವಸೆಯನ್ನು ಈಡೇರಿಸುವಂತ ಪಕ್ಷ. ಈ ಸಜೀಪ ನಡು ಗ್ರಾಮ ಇರಬಹುದು, UT ಖಾದರ್ ಅವರು ಶಾಸಕರಾದ ಬಳಿಕ ಇವತ್ತು ಈ ಒಂದು ಗ್ರಾಮದ ಒಂದು ಅಭಿವೃದ್ಧಿಯ ಚಿಂತನೆಯನ್ನು ಬದಲಾಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ UT ಖಾದರ್ ಇರಬಹುದು, ಈ ಭಾಗದ ನಮ್ಮ ಸ್ಥಳೀಯ ಮಟ್ಟದ ನಾಯಕರು, ಇಲ್ಲಿನ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯರು ಯಾವಾಗಲೂ ಕೂಡ ಅಭಿವೃದ್ಧಿಯ ಪರವಾಗಿ ಕಾಳಜಿ ಚಿಂತನೆಯನ್ನು ಹೊಂದಿರುವರು. ಅದಕ್ಕಾಗಿ ನಾನು UT ಖಾದರ್ ಅವರಿಗೆ ಹಾಗೂ ಇಲ್ಲಿಯ ಜನಪ್ರತಿನಿಧಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸುವ ಮೂಲಕ ಇವತ್ತು ಈ ಒಂದು ಸಂಭ್ರಮದ ವಿಜಯೋತ್ಸವ ಎಲ್ಲ ಪುಟಾಣಿ ಮಕ್ಕಳು ಯುವಕರು ಬಹಳಷ್ಟು ಉತ್ಸಾಹದಲ್ಲಿದೆ ಡ್ಯಾನ್ಸ್ ಮಾಡಲು. ಅದು ಅಂತ ಹೇಳಿದ್ರೆ ಅವರಿಗೆ ಕೂಡ ಒಂದು ಬಹಳಷ್ಟು ಉತ್ಸಾಹ, ಇವತ್ತು ಒಂದು ಹಬ್ಬದ ವಾತಾವರಣ ನಿರ್ಮಾಣಗೊಂಡಿದೆ. ಇದಕ್ಕೆಲ್ಲ ಈ ಕಾರಣ ಈ ಯೋಜನೆ ಶೀಘ್ರವಾಗಿ ಅನುಷ್ಠಾನಗೊಳ್ಳಲಿ. ಇದರ ಒಂದು ನಮ್ಮ ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಸನ್ಮಾನ್ಯ UT ಖಾದರ್ ನೆರವೇರಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಬಹಳಷ್ಟು ಮಂದಿ ಪಕ್ಷ ನಾಯಕರು ಕೂಡ ಪಾಲ್ಗೊಳ್ಳಿಕ್ಕಿದ್ದಾರೆ. ಅದಕ್ಕಾಗಿ ಸೇರಿರುವಂತ ಎಲ್ಲ ಬಂಧುಗಳಿಗೆ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನ್ಯ UT ಖಾದರ್ ಅವರವಾಗಿ ವಿಶೇಷವಾದ ಅಭಿನಂದನೆ ಸಲ್ಲಿಸುವ ಮೂಲಕ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಹಿತೈಷಿಯಾದಂತಹ ರಜಾಕ್ ಧನ್ಯವಾದಗಳು. ಮುಂದೆ ನಮ್ಮ ಬ್ಲಾಕ್ ನಾಯಕರಾದಂತಹ ಸಮೀರ್ ಪಜೀರ್ ಅವರ ಒಂದೆರಡು ಅನಿಸಿಕೆಯನ್ನು ತಿಳಿಸಿದ್ದಾರೆ. ಈ ಒಂದು ಅಭೂತಪೂರ್ವ ಸಂಭ್ರಮಾಚರಣೆ ಯಾವ ರೀತಿ ಇರಬೇಕು ಎನ್ನುವುದನ್ನು ಸದ್ಯದ ಪ್ರತಿಯೊಬ್ಬ ನಾಗರಿಕರು ತಮಗೆ ನೀಡಿದಂತಹ ಸಂಭ್ರಮ ಆಚರಣೆಯ ರೂಪದಲ್ಲಿ ಇವತ್ತು ನಡೆಸಿಕೊಟ್ಟಿದ್ದಾರೆ. ಇದಕ್ಕೆ ಪ್ರಥಮ ಕಾರಣರು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರು, ಹಳೆ ಕಾಂಗ್ರೆಸ್ನ ಅಧ್ಯಕ್ಷರು, ಎಲ್ಲ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ನ ನಾಯಕರು, ಹಿರಿಯ ನಾಯಕರು ಎಲ್ಲರಿಗೂ ಕೂಡ ನಾನು ಮುಡಿಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರಪ್ರಥಮವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದ್ರೆ ಬ್ಲಾಕ್ ಕಾಂಗ್ರೆಸ್ನ ಏನೋ ಒಂದು ಸಹಕಾರ ಕೂಡ ಇಲ್ಲದೆ ಕೂಡ ಈ ಒಂದು ಹಳೆ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರುಗಳು ಸದಸ್ಯರು ಸೇರಿಕೊಂಡು ಈ ಒಂದು ಸಂಭ್ರಮಾಚರಣೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಒಂದು ಸಂಭ್ರಮಾಚರಣೆಯ ಮೂಲ ಕಾರಣ ನಮ್ಮ ಸ್ಪೀಕರ್ ಸರ್ ಅವರು. ಕಳೆದ ಕೆಲವಾರು ವರ್ಷಗಳ ಮುಂಚೆ ನಾವೊಂದು ಕ್ಯಾಬಿನೆಟ್ ಅಲ್ಲಿ ಒಂದು ಅಪ್ರೂವಲ್ ಆಗಿತ್ತು ಉಳ್ಳಾಲ ತಾಲೂಕಾಗತ್ತಂತ. ಅದೇ ರೀತಿ ಈ ಕ್ಯಾಬಿನೆಟ್ ಅಲ್ಲಿ ಕೂಡ ಒಂದು ಅಪ್ರೂವಲ್ ಆಗಿ
ಸಜಿಪನಾಡು ಹಾಗೂ ತುಂಬೆಗೆ ಸಂಪರ್ಕಿಸುವ ರಸ್ತೆಗೆ ಸೇತುವೆ, ಅದೇ ರೀತಿ ಮಂಗಳೂರು ಬೋಲಾರ ಸಂಪರ್ಕಿಸಲು ಒಂದು ಸೇತುವೆ. ಈ ಎರಡು ಯೋಜನೆಗಳು ಒಂದು ಸಂಪುಟ ಸಭೆಯಲ್ಲಿ ತೀರ್ಮಾನವಾಗಿ ಈ ಒಂದು ಸೇತುವೆ ಯಶಸ್ವಿಯಾಗಲು ಎಲ್ಲ ಪ್ರಾರ್ಥನೆಯಾಗಿ ಕಾರಣವಾಗಿದ್ದನ್ನು ಸ್ವೀಕರಿಸಲಾಗಿರುತ್ತಾರೆ. ಯುಟಿ ಖಾದರ್ ಅವರು ಏನು ಮುಂದೆ ಆಲೋಚನೆ ಮುಂದೆ ಏನು ಬೇಕು ಎನ್ನುವುದನ್ನು ಸರಿಯಾಗಿ ಅರಿತುಕೊಂಡು ಚುನಾವಣಾ ಸಂದರ್ಭದಲ್ಲಿ ತಾವು ನೀಡಿರುವಂತಹ ವಾಗ್ದಾನವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ತಾವು ಏನು ಯೋಚಿಸದಿದ್ದರೂ ಕೂಡ ಈ ಕ್ಷೇತ್ರಕ್ಕೆ ನನ್ನಿಂದ ಏನಾದರೂ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ತಾಲೂಕಿಗೆ 24 ಗಂಟೆ ನೀರು ಸರಬರಾಜು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಸುಮಾರು 500 ಕೋಟಿ ರೂಪಾಯಿಯಲ್ಲಿ ವಹಿಸಿಕೊಂಡು ಪ್ರತಿ ಮನೆಗೆ ಕೂಡ ನೀರು 24 ಗಂಟೆ ನೀರು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಯೋಜನೆಯನ್ನು ಈಗಾಗಲೇ ಪ್ರಾರಂಭಿಸಿದ್ದಾರೆ. ಅದೇ ರೀತಿ ಇಡೀ ಉಳ್ಳಾಲ ತಾಲೂಕಿಗೆ, ಉಳ್ಳಾಲ ಪುರಸಭೆ, ಉಳ್ಳಾಲ ಸಿಟಿಗೆ ಏನು ವಿದ್ಯುತ್ ಕಂಬಗಳೆಲ್ಲ ಹಾಕಿ ವಿದ್ಯುತ್ ಸಂಪರ್ಕಿಸುವಂತಹ ಯೋಜನೆ ಇತ್ತು. ಅದು ಮುಂದಿನ ದಿನಗಳಲ್ಲಿ ಭೂಮಿಯ ಭೂಗತ ಕೇಬಲ್ ಮುಖಾಂತರ ಎಲ್ಲ ಮನೆಗಳಿಗೆ ಕೂಡ ವಿದ್ಯುತ್ ಸರಬರಾಜುವಂತಹ ಯೋಜನೆ ಕೂಡ ಈಗಾಗಲೇ ಅದು ಕೂಡ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿರುತ್ತದೆ. ಇದೇ ರೀತಿ ಮುಂದುವರಿದು 1000 ಬೆಡ್ ಇರುವಂತಹ ವಿದ್ಯಾರ್ಥಿಗಳಿಗೆ ಇರಲು ಅವಕಾಶಕ್ಕಾಗಿ ಒಂದು ದೊಡ್ಡ ಒಂದು ಸಮುಚ್ಚಯವನ್ನು ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಪ್ರತಿಯೊಂದು ಯಾವುದೆಲ್ಲ ಯೋಜನೆಗಳಿದೆ ಇದರಿಂದ ನಮ್ಮ ಕ್ಷೇತ್ರದ ಜನರಿಗೆ ಅನುಕೂಲವಾಗ್ತದೆ ಅದನ್ನು ಯಾರು ಕೂಡ ವಿಷಯವನ್ನು ತಿಳಿಸುತ್ತಿದ್ದರೂ ಕೂಡ ಅದನ್ನು ತಾನು ಪ್ರತಿಯೊಬ್ಬರಿಗೆ ಅದನ್ನು ನಾನು ಏನು ಚುನಾವಣೆಯಲ್ಲಿ ಮತ ಹಾಕಿದ್ದಾರೆ ಅದನ್ನು ಮತದ ಒಂದು ಪ್ರತಿಫಲವನ್ನು ಪ್ರತಿಯೊಬ್ಬರಿಗೂ ನೀಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಯುಟಿಗಾರರಾಗಿರುತ್ತಾರೆ. ಇವರಿಗೆ ಎಲ್ಲರ ಪರವಾಗಿ ಇನ್ನೊಂದು ನಾನು ಅಭಿನಂದನೆ ಸಲ್ಲಿಸಿ ಅವಕಾಶಕ್ಕಾಗಿ ನಮ್ಮ ಸೇವಾದಳದ ಅಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿಯಾದಂತಹ ನಮ್ಮ ಆತ್ಮೀಯ ಮಿತ್ರರಾದಂತಹ ಸುಬ್ರಹ್ಮಣ್ಯ ಕೋಟೆ ತಳಮುಗರವರು ಒಂದೆರಡು ಮಾತು. ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇವತ್ತು ಸಜಿಪದಲ್ಲಿ ಒಂದು ಹಬ್ಬದ ವಾತಾವರಣ. ಯಾಕೆಂದ್ರೆ ನಾವು ಹುಟ್ಟಿ ಬೆಳೆದ ನಂತರ ನಮ್ಮ ಈ ಒಂದು ಕನಸು ಇಷ್ಟ ತನಕ ಈಡೇರಿಸಲಿಲ್ಲ. ಈ ಸಜಿಪದಲ್ಲಿ ಇವತ್ತು ಜನ ಹೇಗೆ ಸಂತೋಷ ಪಡ್ತಾ ಇದ್ದಾರೆ ಅದೇ ರೀತಿ ನಾನು ಸಹ ಒಂದು ಸಂತೋಷ ಪಡ್ತಾ ಇದ್ದಾರೆ. ಯಾಕೆಂದ್ರೆ ನಮ್ದು ಸಹ ಒಂದು ಸಜಿಪದ ಹತ್ತಿರದ ಗ್ರಾಮವಾಗಿರುತ್ತದೆ. ನಮ್ಮನ್ನು ಕೇಳುವವರು ಯಾರು ಇರ್ತಾ ಇಲ್ಲ. ಕಳೆದ ವರ್ಷ ನಮ್ಮ ಸ್ಪೀಕರ್ ಸಾಹೇಬರು ನಮಗೆ ಒಂದು ಇಲ್ಲಿ ಸಂಪರ್ಕ ರಸ್ತೆ ಆಗ್ತದೆ ಅಂತ ಹೇಳಿ ಒಂದು ಭರವಸೆ ಕೊಟ್ಟು ಅದನ್ನು ಪರಿಶೀಲನೆ ಮಾಡಿದಾಗ ಎಲ್ಲ ಜನರು ಅದನ್ನು ಹತಾಶೆ ಮಾಡಿದರು. ಇದೊಂದು ಆಗ್ಲಿಕ್ಕೆ ಉಂಟು ಅಂತ ಹೇಳಿ ಅದೇ ಪ್ರಯತ್ನವನ್ನು ಮುಂದೆ ಇಟ್ಟು ನಮ್ಮ ಸ್ಪೀಕರ್ ಸಾಹೇಬರು ಇವತ್ತು ನಮಗೆ ಒಂದು ಸಂತೋಷದ ಸುದ್ದಿಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಈ ಸಂಪರ್ಕ ಸೇತುವೆಯನ್ನು ಮಾಡಿ ಸಿದ್ಧ ಅಂತ ಹೇಳಿ ನಮಗೆ ಅದೇ ನಮ್ಮ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಹಣವನ್ನು ಸಹ ಬಿಡುಗಡೆ ಮಾಡಿ ಇವತ್ತು ನಾವು ಈ ಸುದೀಪದ ಜನರು ಒಂದು ಸಂತೋಷ ಪಡಲಿಕ್ಕೋಸ್ಕರ ಈ ನಮಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ನಾವು ಅವರನ್ನು ಎಷ್ಟು ನೆನೆದರೂ ಸಾಕಾಗ್ಲಿಕ್ಕೆ. ಯಾಕೆಂದ್ರೆ ನಮ್ಮ ಇತಿಹಾಸ ಎಷ್ಟು ಅನೇಕ ವರ್ಷಗಳ ಇದೊಂದು ಸಾಧನೆ ಆಗಿರ್ತದೆ. ನಮಗೆ ಯಾರು ಈ ಒಂದು ಸಂಪರ್ಕ ಸೇತುವೆಗೆ ಯಾರು ಸಹ ನಮಗೆ ವ್ಯವಸ್ಥೆ ಮಾಡಿ ಕೊಡಲಿಲ್ಲ. ಈಗ ನಮ್ಮ ಶಾಸಕರು ಹಾಗೂ ಮಾನ್ಯ ಸಭಾಪತಿ ಅಂತ ಯುಟಿ ಖಾದರ್ ಸರ್ ಅವರು ಈ ಒಂದು ಸಂಪರ್ಕ ಸೇತುವೆಗೆ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾನು ಅವರಿಗೆ ಸಜಿಪದ ಎಲ್ಲ ಜನರ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ಹೇಳುತ್ತಾ ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ನಮ್ಮ ಈ ಬ್ಲಾಕ್ ಅಧ್ಯಕ್ಷರಿಗೂ ನಮ್ಮ ಸಜಿಪ ನಾಯಕರಿಗೂ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳುತ್ತಾ ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಯುವ ಅಧ್ಯಕ್ಷರಾದಂತಹ ನಮ್ಮ ಸಂಘಟನೆಯಾದಂತಹ ನಾಸೀರ್ ಅವರಿಗೆ, ಇಲ್ಲಿ ಸೇರಿದಂತಹ ಎಲ್ಲ ಸಜಿಪನಾಡು ಕಾಂಗ್ರೆಸ್ ವಲಯ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ಹಾಗೂ ಯುವ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಬ್ಲಾಕ್ ಮಟ್ಟದ ಪದಾಧಿಕಾರಿಗಳಿಗೆ ಎಲ್ಲರಿಗೂ, ಬ್ಲಾಕ್ ಮಟ್ಟದ ನಾಯಕರಿಗೆ ಎಲ್ಲರಿಗೂ, ಸಜಿಪನಾಡು ಗ್ರಾಮದ ಪ್ರತಿಯೊಬ್ಬ ನಾಗರಿಕರು, ಇಲ್ಲಿ ಸೇರಿದ ಪ್ರತಿಯೊಬ್ಬ ನಾಗರಿಕರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಲವಾರು ವರ್ಷಗಳಿಂದ ಈ ಒಂದು ಬೇಡಿಕೆ ಇತ್ತು. ಈ ಬೇಡಿಕೆ ಈಡೇರಿಸುವಂತ ಕೆಲಸ ಯುಟಿ ಖಾದರ್ ಅವರು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ.
ಬಹುಶಃ ನಮ್ಮೂರಿಗೆ ಒಂದು ಇತಿಹಾಸ ಉಳ್ಳಂತ ಒಂದು ಊರು ಏನಂದ್ರೆ ಸಜಿಪದಲ್ಲಿ ಹಲವಾರು ವರ್ಷಗಳಿಂದ ಈ ಸಜಿಪ ಅಂತೇಳಿ 3 ಅಕ್ಷರ ಬಂದಿದೆ. ಸಜಿಪ ಸಜ್ಜನರ ಜೀವನವನ್ನು ಪದೇ ಪದೇ ಭುಜಕ್ಕೆ ಭುಜ ಕೊಟ್ಟು ಹಿರಿಯರ ಯಾವತ್ತೂ ಗುರು ಹಿರಿಯರ ಆಶೀರ್ವಾದದಿಂದ ಎಲ್ಲಾ ಕಾರ್ಯ ಮುಂದೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯೋಚನೆ ಪಡ್ತಾ ಇದ್ದೇನೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಂತೇಳಿ ಇವತ್ತೊಂದು ಅನುಮೋದನೆ ಅಲ್ಲ, ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಸಮಾವೇಶ ಅಂತ ಹೇಳುವುದಕ್ಕೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಸರ್ಕಾರದ ಯಾವುದೇ ಒಂದು ಸವಲತ್ತು ಇದ್ರೂ ಕೂಡ ಜನರಿಗೋಸ್ಕರ ಎಲ್ಲಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ಈ ಭಾಗದ ಈ ಸಮಾಜದ ಪಾಲ್ಗೊಳ್ಳಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಯೋಚನೆ ಪಡ್ತಾ ಇದ್ದೇನೆ. ಇವತ್ತು ಈ ಖಾದರ್ ಅವರಿಗೆ